ಹಾಲೂರು ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಮುರಳಿ ಮೋಹನ್ ಅವರನ್ನು ತಕ್ಷಣವೇ ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ ಕೆಪಿಸಿಸಿ ಹಿಂದುಳಿದ ವರ್ಗಗಳ ವಿಭಾಗದ ರಾಜ್ಯ ಕಾರ್ಯದರ್ಶಿ ಕುಮಾರ್ ಶೆಟ್ಟಿ ಒತ್ತಾಯಿಸಿದರು. ಕಾಂಗ್ರೆಸ್ ಹಿರಿಯ ನಾಯಕ ಡಿಸಿ ಸಣ್ಣಸ್ವಾಮಿಯವರ ಮೇಲೆ ಮುರಳಿ ಮೋಹನ್ ಹಲ್ಲೆ ನಡೆಸಿರುವುದು ಪಕ್ಷದ ಶಿಸ್ತಿಗೆ ವಿರುದ್ಧವಾದ ನಾಚಿಕೆಗೇಡಿನ ಕೃತ್ಯ ಅಂತ ಖಂಡಿಸಿದರು. ಸಕಲೇಶಪುರದಲ್ಲಿ ಜನಸ್ಪಂದನ ಸಭೆ ಬಳಿಕ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ನಡೆಸಿ ಬಟ್ಟೆ ಹರಿಸಿದ ಘಟನೆ ಪಕ್ಷದ ಗೌರವಕ್ಕೆ ಧಕ್ಕೆ ತಂದಿದೆ ಅಂತ ಹೇಳಿದರು. ಮುರಳಿ ಮೋಹನ್ ಅವರನ್ನ ತಕ್ಷಣ ಬಂಧಿಸಿ ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟಿಸಬೇಕು. ಮುಂದಿನ ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ಟಿಕೆಟ್ ಅನ್ನು ನೀಡಬಾರದು ಅಂತ ಎಚ್ಚರಿಸಿದರು. ಈ ಕುರಿತು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಹಾಗೂ ಪಕ್ಷದ ಉನ್ನತ ನಾಯಕರಿಗೆ ದೂರು ಸಲ್ಲಿಸಲಾಗುತ್ತೆ ಅಂತ ರಾಜ್ಯ ಕಾರ್ಯದರ್ಶಿ ಕುಮಾರ್ ಶೆಟ್ಟಿ ತಿಳಿಸಿದರು. ದಿನಾಂಕ ಮೊನ್ನೆ 26 ತಾರೀಕು ನಮ್ಮ ಸಚಿವರ ಜನಸ್ಪಂದನ ಕಾರ್ಯಕ್ರಮ ಇತ್ತು. ಆ ವೇಳೆಯಲ್ಲಿ ಸಾವಿರಾರು ಜನ ಕಾರ್ಯಕರ್ತರು ಮತ್ತು ಕಾರ್ಯಕರ್ತರು ಅಲ್ಲಿ ಜಮಾಯಿಸಿದರು. ಸೊ ಜನಸ್ಪಂದನ ಕಾರ್ಯಕ್ರಮ ತುಂಬ ಕೂಡ ಚೆನ್ನಾಗವಾಯಿತು. ಸಾವಿರಾರು ಫೈಲ್ಗಳನ್ನು ಕೂಡ ಅಲ್ಲಿ ಕ್ಲಿಯರ್ನು ಕೂಡ ಮಾಡಿ ಎಲ್ಲ ಮಾಡಿ ಆದಮೇಲೆ ಸಂಜೆಯ ವೇಳೆ ನಮ್ಮ ಪಕ್ಷದ ಮುಖಂಡರಾದ MLA ಪರಾಜಿತ ಅಭ್ಯರ್ಥಿ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ DC ಸಣ್ಣಸ್ವಾಮಿಯವರ ಮೇಲೆ ಒಂದು ಹಲ್ಲೆ ನಡೆಯುತ್ತೆ. ಸೊ ಆ ವಿಚಾರವಾಗಿ ನಾವಿವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಮುರಳಿ ಮೋಹನ್ ಎಂಬ ಪರಾಜಿತ ಅಭ್ಯರ್ಥಿ ನಮ್ಮ DC ಸಣ್ಣಸ್ವಾಮಿಯವರ ಮೇಲೆ ಬಟ್ಟೆ ಹಿಡಿದು ಎಳೆದಾಡಿ ಅವ್ಯಾಚ್ಯ ಶಬ್ದಗಳಿಂದ ಬೈದು ದೌರ್ಜನ್ಯವನ್ನು ಎಸಗಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನಮಗೆಲ್ಲರ ಪ್ರಶ್ನೆ ಆಗಿದೆ. ಕಾಂಗ್ರೆಸ್ ಪಕ್ಷದ ವತಿಯಿಂದ ಟಿಕೆಟ್ ತಗೊಂಡು ಸ್ಪರ್ಧಿಸಿ ಸೋತಿದ್ದಾರೆ. ಸಕಲೇಶಪುರದಲ್ಲಿಯೇ ಉಳಿದುಕೊಂಡು ಪಕ್ಷದಲ್ಲಿ ಅಹಿತಕರ ಚಟುವಟಿಕೆಗಳನ್ನ ನಡೆಸ್ತಿದ್ದಾರೆ ಅಂದರೆ ಎಷ್ಟು ಮಟ್ಟಿಗೆ ಸರಿ? ಕೆಲವು ಲೀಡರ್ಗಳು ಹೇಳ್ತಿದ್ರು, ಏನಪ್ಪ ಇಂಥ ವ್ಯಕ್ತಿಗೆ ಟಿಕೆಟ್ ನೀಡಿದ್ದಾರೆ, ಇವನ ಬ್ಯಾಕ್ಗ್ರೌಂಡ್ ಸರಿ ಇಲ್ಲ ಅಂತ ಹೇಳ್ತಿದ್ರು. ನಾವು ಕೇಳಿಸ್ಕೊಂಡಿದ್ದೀವಿ, ಕಿವಿಯಾರೆ ಕೇಳಿಸ್ಕೊಂಡಿದ್ದೀವಿ. ಸೊ ಅಷ್ಟೊತ್ತಿಗೆ B.Pharm ಇಶ್ಯೂ ಆಗಿತ್ತು. ಸೊ ಪಕ್ಷದ ಅಣತಿಯಂತೆ ನಾವು ಕೆಲಸ ಮಾಡಬೇಕಾದ ಪರಿಸ್ಥಿತಿ ಬಂತು. ಏನೂ ಮಾಡೋವಾಗಿಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ SC ಘಟಕದ ಅಧ್ಯಕ್ಷ ಮಲ್ಲಿಗೆವಾಳ್ ದ್ಯಾವಪ್ಪ, ಮುಖಂಡರಾದ ಅಶೋಕ್ ನಾಯಕರಹಳ್ಳಿ, ವೆಂಕಟೇಶ್, ಮಣಿಕಂಠಸ್ವಾಮಿ ಇತರರು ಉಪಸ್ಥಿತರಿದ್ದರು.